ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ KLE ಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಮೇಡಮ್? ನಾವು ಈ ವರ್ಷ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ಆಚರಿಸ್ತೀವಿ. ಮುಖ್ಯ ಉದ್ದೇಶ ಅಂತಂತಂದ್ರೆ ನೇತ್ರದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದರ ಅರಿವು ಮೂಡಿಸೋದ್ರಿಂದ ಏನಾಗ್ತದೆ, ಜಾಸ್ತಿ ಜನರಿಗೆ ನಾವು ನೇತ್ರದಾನ ಮಾಡಕ್ಕೆ ಮೋಟಿವೇಟ್ ಮಾಡಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಈಗ ಏನಂದರೆ ಅಂಗಾಂಗ ದಾನಗಳದ್ದು ತಾವು ಕೇಳಿರ್ಬೋದು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಬೇಕು, ಅದರಿಂದ ಸಾಕಷ್ಟು ರೋಗಗಳಿಗೆ ಸಹಾಯ ಆಗ್ತದೆ ಅಂಥೇಳಿ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಬ್ರೈನಿಗೆ ನಾವೇನು ಹೇಳ್ತೀವಿ, ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಸೆನ್ಸರಿ ಆರ್ಗನ್ಸ್, ಮುಖ್ಯವಾದಂಥ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಥರ ನಾವು ಇದನ್ನು ಮಾಡ್ತೀವಿ. ಇವೆಲ್ಲ ಬ್ರೈನಿಗೆ ಮೆಸೇಜಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್ 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ, ಮಹಾದಾನ, ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು. ಬಟ್ ಈಗ ವಾಲಂಟರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನದ ಪ್ಲೆಜ್ಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ವಿ. ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ? ಹೌದು. ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19ರಲ್ಲಿ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆ ಪ್ರಕಾರ ಮೊದಲು 2007 ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019ಕ್ಕೆ 0.36% ಆಗಿದೆ. ಸೊ ನಮ್ಮ ಗೋಲ್ ಏನಂತಂದ್ರೆ ಅದು 0.25ಗೆ ಬೈ 2025ಗೆ ತೊಗೊಂಡ್ಬರ್ಬೇಕು ಅನ್ನೋದು ನಮ್ಮದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸರ್, ಈಗ ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣು ದಾನ ಅಂದ್ರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದ್ರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ? ನಮಸ್ಕಾರ ಮ್ಯಾಮ್. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೇತ್ರದಾನ ಅಂದರೆ ಏನಪ್ಪಾ ಅಂದರೆ, ನಾವು ವಾಲಂಟರಿ ಅಂದರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನು ನಾವು ತೀರಿಕೊಂಡ ಮೇಲೆ, ನಾವು ಮೃತರಾದ ಕೊಡುವಂಥ ಪ್ರಕ್ರಿಯೆ. ಸೊ ಆಗಲೇ ಮೇಡಮ್ ಹೇಳಿದರು, ಎಲ್ಲ ಪಂಚೇಂದ್ರಿಯಗಳಲ್ಲಿ, ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಗ ಯಾವುದಪ್ಪ ಅಂದರೆ ಕಣ್ಣು. ಯಾಕಂದರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣನ್ನು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದರೂ, ಅದ್ರ ದೃಷ್ಟಿ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ದಾನ ಮಾಡಿ ಕೊಟ್ಟಿರುವಂಥ ಕಾರ್ನಿಯನ್ನ ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನು ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದು ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ ಬ್ಲೈಂಡ್ನೆಸ್ ಅಂತ ಏನು ಕರೀತಾರೆ. ಈಗ ನಾವು ಕಣ್ಣನ್ನು ನೋಡಬೇಕಂದ್ರೆ ಜನರಲಿ ಅನಾಟಮಿ ಶಾರ್ಟಾಗಿ ಹೇಳಬೇಕು ಅಂದರೆ, ಕಣ್ಣು ಬರೀ ಒಂದು ನಮ್ಗೆ ರೌಂಡ್ ಥರ ಕಾಣಿಸುತ್ತೆ ಅಷ್ಟೇ. ಮುಂದೆ ಟ್ರಾನ್ಸ್ಪರೆಂಟ್ ಕಪ್ಪು ಭಾಗ ಏನು ಕರಿತೀವಲ್ಲ, ಪಾರದರ್ಶಕ ಪಾರ್ಟ್ ಏನಿರುತ್ತಲ್ಲ, ಟ್ರಾನ್ಸ್ಪರೆಂಟ್ ಪಾರ್ಟ್, ಅದಕ್ಕೆ ನಾವು ಕಾರ್ನಿ ಅಂತ ಕರಿತೀವಿ. ಸೊ ಆ ಕಾರ್ನಿ ಹಿಂದ್ಗಡೆ ಲೆನ್ಸ್ ಅಂತ ಇರುತ್ತೆ, ಮಸೂರ್ ಅಂತ ಇರುತ್ತೆ. ನೀವು ಕೇಳಿರ್ಬೋದು, ಮೋತಿ ಬಿಂದು ಆ ಥರ ವಯಸ್ಸಾದ್ಮೇಲೆ ಬರುತ್ತಲ್ಲ, ಆ ಥರ ಅದರಲ್ಲಿ ಮೋತಿ ಬಿಂದು ಅಂದರೆ ಆ ಲೆನ್ಸ್ ಕೆಟ್ಟ ಹೋಗಿರುತ್ತೆ, ಅದನ್ನ ನಾವು ತೆಗೆದುಬಿಟ್ಟು ಒಳ್ಳೆ ಲೆನ್ಸನ್ನು ಹಾಕ್ತೀವಿ. ಸೊ ಮೊದಲು ಕಾರ್ನಿಯಾ ಬರುತ್ತೆ, ಪಾರದರ್ಶಕ ಪರದೆ, ಅದ್ರ ಹಿಂದ್ಗಡೆ ಲೆನ್ಸ್ ಬರುತ್ತೆ, ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ನರ ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ.
ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ ಕಾರ್ನಿಯಾ ಅಂತ ಏನು ಕರೀತಾರಲ್ಲ, ಆ ಕಾರ್ನಿಯಾ ಭಾಗವನ್ನ ನಾವು ಕೆಟ್ಟು ಹೋಗಿದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನು ಸಮಸ್ಯೆ ಇರುತ್ತೋ ಅದನ್ನ ನಾವು ತಡೆಗಟ್ಟುವ ಸಲುವಾಗಿ, ಅದನ್ನ ರಿಪೇರಿ ಮಾಡೋ ಸಲುವಾಗಿ ಅಂತ ಹೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ದೃಷ್ಟಿ ಬರೋ ಸಾಧ್ಯತೆಗಳು ಹೆಚ್ಚಿದೆ. ಸರ್, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನ ತೆಗೆದುಕೊಳ್ಳಲಾಗುತ್ತೆ? ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂಥ ಪಾರ್ಟ್ ಯಾವುದಪ್ಪ ಅಂದರೆ ಕಾರ್ನಿಯಾ, ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟು ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ಗಂತ ಉಪಯೋಗ ಮಾಡ್ತೇವೆ. ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂದ್ರೆ ಏನಾದರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣು ದಾನ ಮಾಡಬಹುದಾ ಅಂತ? ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಣ್ಣುಗಳನ್ನು ಯಾರು ಬೇಕಾದರೂ ದಾನ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಯಾರು ಬೇಕಾದರೂ ಡೊನೇಟ್ ಮಾಡ್ಬೋದು. ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ, ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು? ಡೆಫಿನೆಟ್ಲಿ ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ, ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ, ಅಥವಾ ಒಂದು ಡಯಾಬಿಟಿಸ್ ಇದೆ, ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡ್ಬೋದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್. ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗತ್ತಾ ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗತ್ತಾ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್? ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ನೇತ್ರದಾನ ಪ್ರಕ್ರಿಯೆ ಹೇಳಬೇಕು ಅಂದ್ರೆ ಏನಪ್ಪಾ ಅಂದ್ರೆ ನೀವು ಮುಂಚೆನೆ ಅಂದ್ರೆ ನಾವು ಜೀವಂತ ಇರುವಾಗಲೇ ಯಾರು ಬೇಕಾದರೂ ಪ್ಲೆಜ್ ಮಾಡ್ಬೋದು, ಅಂದ್ರೆ ನಾವು ಪ್ರತಿಜ್ಞೆ ಮಾಡ್ಬೋದು, ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಇದನ್ನ ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ ಸ್ಟಾರ್ಟ್ ಇರುವಂತ ಚಾಲ್ತಿಯಲ್ಲಿ ಇರುವಂತ ಒಂದು ಮೊಬೈಲ್ ಫೋನ್ ಇದ್ರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಒಂದು ಬರುತ್ತೆ, ನೋಂದಣಿ ಆಗಿದ್ದು ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಬಿಡಕ್ ಹೋಗ್ಬೇಡಿ. ನೀವು ಪ್ಲೆಜ್ ಮಾಡಿದ್ರೆ ನೀವು ಬರೀ ಕಣ್ಣುಗಳನ್ನಷ್ಟೇ ಅಲ್ಲ, ನೀವು ದೇಹದ ಎಲ್ಲಾ ಅಂಗಗಳನ್ನು ಕೂಡ, ದೇಹವನ್ನೇ ಕೂಡ ನೀವು ಪ್ಲೆಜ್ ಮಾಡ್ಬೋದು. ಸೊ ಯೂಶುವಲಿ ಕಣ್ಣುಗಳನ್ನು ಜಾಸ್ತಿ ಜನ ದಾನ ಮಾಡ್ತಾರೆ. ಸೊ ಮಾಡಿದ್ದನ್ನ ಏನು ನೀವು ಪ್ಲೆಜ್ ಮಾಡಿರ್ತಿರಲ್ಲ ಅದನ್ನ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಡೊನೇಟ್ ಮಾಡಿರೋದು ಪ್ಲೆಜ್ ಮಾಡಿರ್ತಾರೆ, ಬಟ್ ಅವ್ರ ಮನೆಯವ್ರಿಗೆ ಹೇಳಿರೋದಿಲ್ಲ. ಸೊ ಅವರು ದುಃಖದ ಸಮಯದಲ್ಲಿ ಅವ್ರಿಗೆ ನೆನಪು ಬರ್ದೇನೂ ಇರ್ಬೋದು. ಅದಕ್ಕೆ ಬರೀ ಒಬ್ಬರಿಗೆ ಹೇಳಬೇಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ಇಟ್ಟಿರಿ. ಸೊ ಯಾಕಂದ್ರೆ ವಿ ಡೋಂಟ್ ಆಂಟಿಸಿಪೇಟ್ ಡೆತ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದರಿಂದ ಏನಪ್ಪಾ ಅಂದ್ರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದ್ರೆ ವೆರಿ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಬಹಳ ಒಳ್ಳೆಯದು. ಸರ್, ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ. ಈಗ ಅವರ ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ? ಬಹಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರವರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ. ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಬಹಳ ದೊಡ್ಡ ಮನಸ್ಸಿನವ್ರು ಇದ್ದಾರೆ ಅಂತ ಅನ್ಕೋಬಹುದು. ಸೊ ಇಮಿಡಿಯೇಟ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮುಂಚೆನೆ ನೀವು ಪ್ಲೆಜ್ ಮಾಡಿದ್ರೆ ನಮ್ದೊಂದು ಸಹಾಯವಾಣಿ ಇದೆ 1919 ಅಂತ, ಆ ಸಹಾಯವಾಣಿಗೆ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆ ಅಥವಾ ಹತ್ತಿರದ ಐ ಬ್ಯಾಂಕ್, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ KLE ಐ ಬ್ಯಾಂಕ್ ಇದೆ, ಮತ್ತೆ ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಕೂಡ ಐ ಬ್ಯಾಂಕ್ ಇದೆ. ಅದ್ರ ನೀವು ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ನಮ್ದು ಪ್ರತಿಯೊಂದು ಐ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಐ ರಿಟ್ರಿವಲ್ ಸೆಂಟರ್ ಅಂತ ಇರುತ್ತೆ. ಅದರಲ್ಲಿ ಒಂದು ನುರಿತ ತಜ್ಞರ ಟೀಮೇ ಇರುತ್ತೆ. ಸೊ ಅವರು ಬಂದು ಏನಪ್ಪಾ ಅಂದ್ರೆ ಐ ರಿಟ್ರಿವಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಪ್ರೀತಿ ಪಾತ್ರರಾಗಿ ಮನೆಯವರು ಏನ್ ಮಾಡ್ಬೋದು ಡೊನೇಷನ್ ಬಗ್ಗೆ ಅಂದ್ರೆ, ಒಂದು ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಯಾರು ಮೃತ ಇರ್ತಾರಲ್ಲ ಅವರನ್ನ AC ಮತ್ತೆ ಫ್ಯಾನ್ಗಳಿಂದ ಸ್ವಲ್ಪ ದೂರ ಇಡಬೇಕು. ಆಮೇಲೆ ಮೃತರ ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂತ ಕೆಲಸ ಮಾಡಬೇಕು. ಆಮೇಲೆ ಸ್ವಚ್ಛವಾದಂತ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಕ್ಲೋತ್ ಅನ್ನ ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು. ಅಂದ್ರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು. ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಸ್ಚರ್ ಅಂದ್ರೆ ಅವ್ರನ್ನ ಕೂಡಿಸಿರುವಂತ ರೀತಿಯಲ್ಲಿ ಇಟ್ಟರೆ ಅಂತೂ ಬಹಳ ಒಳ್ಳೇದು. ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕ್ಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆನ ಪೂರ್ತಿ ಮಾಡ್ತಾರೆ. ಖಂಡಿತ. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದ್ರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು. ಅದರ ಬಗ್ಗೆ ಸರ್? ಡೆಫಿನೆಟ್ಲಿ ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಚೆನ್ನಾಗಿ ಅರಿವು ಮೂಡಿಸ್ಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂಥ ಏನಪ್ಪಾ ಅಂದರೆ, ಒಂದು ಮಿತ್ ಏನಪ್ಪಾ ಅಂದರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ, ಆ ಥರ ಒಂದೇನೋ ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆ್ಯಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸ್ನಷ್ಟೇ ತೆಗಿತೀವಿ. ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಸ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ ನೀವು ಅವರು ನಾರ್ಮಲ್ ಆಗಿ ಯಾವ ತರ ಕಣ್ಣು ಮುಚ್ಚಿರ್ತಾರೋ ಅದೇ ತರ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗೋದು ಆ ತರ ಏನೂ ಇರುವುದಿಲ್ಲ. ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ನೇತ್ರದ ಪ್ಲೆಜ್ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ? ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಇವಾಗ ಐ ಪ್ಲೆಡ್ಜಿಂಗ್ ಅಂದ್ರೆ ನೀವು ಜೀವಂತವಿದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಈಸ್ ಐ ಪ್ಲೆಡ್ಜಿಂಗ್. ಡೊನೇಷನ್ ಏನಂದ್ರೆ ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನು ಡೊನೇಟ್ ಮಾಡ್ತಾರಲ್ಲ, ದಟ್ ಈಸ್ ಐ ಡೊನೇಷನ್. ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣ ದಾನ ಮಾಡೋದಕ್ಕೆ ಹಿಂದೆ ಸರಿಯೋದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ? ಒಂದು ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪಾ ನಂಬಿಕೆ ಇದಾವೆ, ಏನಂದ್ರೆ ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದಾವೆ. ಆ ಥರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು, ನೇತ್ರದಾನ ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂಥ ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳೇನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂತ ಭಯ ಇರಲಾರ್ದೆ ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನು ದಾನ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ, ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಿಥ್ಯ ನಮ್ಮಲ್ಲಿದೆ. ಆ ಥರ ಏನೂ ಇಲ್ಲ. 1 ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಿಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗಿಲ್ಲ ಅಂತೆಲ್ಲ ಇದಾವೆ. ಆ ಥರ ಏನೂ ಇಲ್ಲ. ನಿಮ್ಮ ಕಣ್ಣಿಗೆ
ಕಣ್ಣಿಗೆ ಸ್ಪೆಕ್ಟಕಲ್ಸ್ ನೀವು ಮುಂಚೆ ಉಪಯೋಗ ಮಾಡ್ತಾ ಇದ್ರು, ಚಾಳಿಸ್ ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ಮ ಕಣ್ಣಿಗೆ ಏನು ಮೋತಿಬಿಂದು ಆಪರೇಷನ್ ಮತ್ತಿನ್ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ನೀವು ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ಕಾಸು ಏನಾದರೂ ಇದೆಯಾ ಅಂಥೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರದಾನದ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗಿಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ ವರೆಗೂ, ಅಂದರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕೋ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪಾ ಅಂದರೆ ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆ ಥರ ಆ ಟೈಮಲ್ಲೆಲ್ಲ ಪ್ಲೆಡ್ಜ್ ಮಾಡುವಂಗಿಲ್ಲ, ಆ ಥರ ಇಲ್ಲ. ಕೆಲವೊಂದಿಷ್ಟು ನಂಬಿಕೆಗಳಿದ್ದಾವೆ, ಆ ಥರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ, ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನೋ ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ನೀವು ನೇತ್ರದಾನ ಮಾಡ್ಬೇಕಂತ ಹೇಳಿ ನೀವು ಡಿಸೈಡ್ ಮಾಡಿದ್ರಿ ಅಂದರೆ, ನಮ್ಮ ಪ್ರೀತಿ ಪಾತ್ರವ್ರು ಡೊನೇಟ್ ಮಾಡ್ಬೇಕಂತಿದ್ರೆ ನೀವು ಐ ಬ್ಯಾಂಕ್ನವ್ರಿಗೆ ಕಾಲ್ ಮಾಡಿದ ತಕ್ಷಣ ಹತ್ತಿರದಲ್ಲಿ ಸಾಧ್ಯ ಆದಷ್ಟು ವಿದಿನ್ 1 or 2 ಅವರ್ನಲ್ಲೇ ಅವ್ರು ಬಂದು ಸ್ಪಾಟಿಗೆ ರೀಚ್ ಆದ್ರಂದ್ರೆ ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ ಮಿನಿಮಮ್ 15ರಿಂದ 20 ನಿಮಿಷದಲ್ಲಿ ಎಲ್ಲ ಪ್ರಕ್ರಿಯೆನ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನೋ ಲೇಟ್ ಆಗೋದು ಅಥವಾ ಏನೋ ಅನ್ನೆಸೆಸರಿ ಡಿಲೇ ಆಗೋದು ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ವಿದಿನ್ 4 to 6 ಅವರ್ಸಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದ್ದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟಾಗಿ ಇನ್ಫಾರ್ಮ್ ಮಾಡಿದ್ವಿ ಅಂದರೆ ನಾವು ಅವಾಗ ಏನು ಮಾಡುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ, ನಾವು ಡೊನೇಟ್ ಮಾಡಿರೋಂಥ ಟಿಶ್ಯೂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರೆಫರೇಬಲಿ ವಿದಿನ್ 4 to 6 ಅವರ್ಸಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನು ನಾವು ಉಪಯೋಗ ಮಾಡಬೇಕು. ಖಂಡಿತ ಸರ್. ಸರಿ, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನ ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನ ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನ ಆಸ್ಪತ್ರೆಯಲ್ಲಿಟ್ಟು ಅಥವಾ ಕಣ್ಣಿನ ಬ್ಯಾಂಕ್ ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ? ಯಾವ ರೀತಿ ಇರುತ್ತೆ ಅದು ಅಂತ? ನಮ್ಮ ಪ್ರತಿಯೊಂದು ಏನಪ್ಪಾ ಅಂದ್ರೆ ಐ ಬ್ಯಾಂಕ್ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ದು ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅಂದ್ರೆ ಡ್ಯೂ ಲಿಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಫಲಾನುಭವಿಗಳು ನಮಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್, ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆಸ್ ಸೂನ್ ಆಸ್ ಸಂಬಡಿ ಡೊನೇಟ್ಸ್ ಐಸ್, ನಾವು ಐ ರಿಟ್ರೀವಲ್ ಮಾಡ್ಕೊಂಡು ಬಂದ್ಮೇಲೆ ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ MK ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್, ಕಾರ್ನಿಯಾ ಪಾರ್ಟ್ ಅನ್ನ ತೆಗೆದು ಆ MK ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ಲಿ 2 to 8 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನ ವಿದಿನ್ 2 to 3 ಡೇಸ್ ನಲ್ಲಿ ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಯಾರಿಗೂ ನಾವು ಹೇಳೋದಿಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪಾ ಅಂದ್ರೆ ವಿದಿನ್ 2 to 3 ಡೇಸ್ ನಾವು ತಗೊಂಡಿರೋ ಐಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ, ಆಮೇಲೆ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಇಬ್ಬರು ಅಂದರ ಬಾಳಿಕೆಗೆ ನಾವು ಬೆಳಕು ಆಗ್ಬೋದು. ಸರ್, ಈಗ ತಾವು ದಾನವನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ. ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ? ಆಗ್ಲೇ ಹೇಳಿದಲ್ಲ, ಅಂದ್ರೆ ನಾವು ಐ ಬಾಲ್ ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನ ಕೋಲ್ಡ್ ಟೆಂಪರೇಚರ್ ಮೇಂಟೈನ್ ಮಾಡಿರ್ತೀವಿ. ಆಮೇಲೆ ಅದನ್ನ MK ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2 to 3 ಡೇಸ್ ವರೆಗೂ ಇಟ್ಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ಸರ್ ಹೇಳಿದ್ರು ನಾವು ಹೆಂಗೆ ಐನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇದನ್ನ ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದೆ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮ್ಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದ್ಮೇಲೆ ಸೊ ಆದಷ್ಟು ಬೇಗ ಅದನ್ನ ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದ್ರೆ ನಮ್ಮಲ್ಲಿ ಐ ಡೊನೇಷನ್ ಬಹಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5 to 0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 ಇಯರ್ಗೆ ಏನು ಡೆತ್ ಆಗಿರ್ತದಲ್ಲ ಅದರಲ್ಲಿ ಹಾರ್ಡ್ಲಿ 0.5 to 0.6% ಜನ ಮಾತ್ರ ಕಣ್ಣನ್ನು ಡೊನೇಟ್ ಮಾಡ್ತಾರೆ. ಸೊ ಇದು ಬಹಳ ಕಡಿಮೆ ಇದೆ. ನಾವು ನೋಡೋಕೆ ಹೋದ್ರೆ ದಾನಿಗಳು 1000ರಲ್ಲಿದ್ದಾರೆ, ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು ಲಕ್ಷದಲ್ಲಿದ್ದಾರೆ, ಆಮೇಲೆ ಕೊಡ್ಬೋದಾದಂಥವ್ರು ಕೋಟಿನಲ್ಲಿದ್ದಾರೆ. ಸೊ ಈಗ ವರ್ಷಕ್ಕೆ 1 ಕೋಟಿ ಜನ ತೀರ್ಕೊಂಡ್ರೆ ಅದರಲ್ಲಿ ನಮಗೆ ಹಾರ್ಡ್ಲಿ 1,000 ಅಂದರೆ 40% ಜನ, 40,000 ಜನ ಈ ಥರ ಮಾತ್ರ ಐ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ. ವೇಟಿಂಗ್ ಪೇಷಂಟ್ ಸಾಕಷ್ಟಿದ್ದಾರೆ. ಸೊ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ
ನೀಡಬೇಕಾಗಿದೆ ಜನರಿಗೆ. ಈಗ ಸರ್ ತಾವು ಹೇಳ್ತಾ ಇದ್ರಿ, ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ, ಈಗ ಕುಟುಂಬದವರ ಬಗ್ಗೆ ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ? ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂಥ ಒಂದು ಉತ್ತಮ ಕಾಣಿಕೆ ಅಂದರೆ ನಾವು ಸತ್ತ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನು ನೋಡಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ, ಸೊ ಆ ಥರ ಬಹಳ ಇಂಪಾರ್ಟೆಂಟು. ಅಂದರೆ ಒಂದು ಎಮೋಷ್ನಲ್ ಡಿಸಿಷನ್ ಕೂಡ ಹೌದು, ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂಥ, ಆಮೇಲೆ ಏನಪ್ಪ ಅಂದರೆ ಸೆಲ್ಫ್ಲೆಸ್ ಆ್ಯಕ್ಟ್ ಇದು, ಕೈಂಡ್ನೆಸ್ ಆ್ಯಕ್ಟು. ಸೊ ಅದನ್ನು ಮಾಡಿದರೆ ಬಹಳ ಒಳ್ಳೆಯದು ಅಂತ. ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನು ಮಣ್ಣು ಮಾಡೋಕ್ಕಿಂತನೂ ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ಜಗತ್ತನ್ನು ನೋಡೋಕೆ ಅನುಕೂಲ ಮಾಡಿಕೊಡ್ತೀವಿ, ಅದರಂಥ ಒಳ್ಳೆಯ ಸಂಗತಿ ಯಾವುದೂ ಇರಂಗಿಲ್ಲ. ಈಗ ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ, ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ರು. ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನ ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನು ನಾವು ಮಾಡಿದರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ. ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಈಗ ಮೇಡಮ್, ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ, ಅದರ ಮಾಹಿತಿ? ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800ವರೆಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ. ಒಂದು KLE ಐ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, 2 ನಮ್ಗೆ ಹತ್ತಿರದಲ್ಲಿರುವಂಥ ಐ ಬ್ಯಾಂಕ್. ಸರ್, ಇದರಲ್ಲಿ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗೋದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್, ಸಾರ್ವಜನಿಕ, ನಾವು ಏನು ಮಾಡ್ಬೋದು ಅಂದರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ. ಅಂದರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ನಲ್ಲಿ ವೆಬ್ಸೈಟಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನೂ ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡ್ಬೋದು, ಅವ್ರನ್ನ ಪ್ರೇರೇಪಿಸ್ಬೋದು. ಆಮೇಲೆ ನೀವು ಏನು ಪ್ಲೆಜ್ ಮಾಡಿರ್ತೀರ ಅದನ್ನು ನಿಮ್ಮ ಫ್ರೆಂಡ್ಸು ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪ ಅಂದರೆ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಕಾಲನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದನ್ನು ನೀವು ಮಾಡ್ಬೋದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡ್ಬೋದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡ್ಬೋದು. ಸೊ ಈ ಥರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದು ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ, ಇಲ್ಲ ನನ್ನ ಫ್ರೆಂಡು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು. ಅಥವಾ ಈ ಥರ ಜನರಲ್ಲಿ ಏನಪ್ಪ ಅಂದರೆ ತಪ್ಪು ಕಲ್ಪನೆಗಳು ಏನಿದಾವಲ್ಲ ಇವುಗಳನ್ನೆಲ್ಲ ಹೋಗಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ಥರ ಎಲ್ಲ ಇದೆ ಅಂತ ಪ್ರೊಸೆಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ನ ಸಾಕಷ್ಟು ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ್ ಮಕ್ಕಳನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದ್ದೆ ಸಾಕಷ್ಟು ಇದನ್ನಿದ್ದಾವೆ. ಅದೇ ತರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದಾರ ಅಥವಾ ಯಾರು ಆ ತರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೀವಿ, ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳಿ ಅದನ್ನ ಹೋಗ್ಲಾಡಿಸ್ಬೋದು ಅಂತ ನನಗನ್ನಿಸ್ತದೆ. ಖಂಡಿತ ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿವಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ಇದನ್ನಿದೆ, ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದ್ರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ,
ಸೊ ನಾವೆಲ್ಲರೂ ಸೇರ್ಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕೆ ಸಾಧ್ಯ. ಸೊ ಎಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ತಮ್ಮ ವೇಣುಧ್ವನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ 2 ಕಣ್ಣುಗಳಿದ್ದಾವೆ. ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ, ಎಂದು ಜಗತ್ತನ್ನೇ ನೋಡದೇ ಇರುವಂಥ ಇಬ್ಬರು ಜನರಿಗೆ, ಅಂಧರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದ್ರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೀವಿ. ಖಂಡಿತ ಸರ್. ಒಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದ. ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನ ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 901904 ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.